ನಮಸ್ಕಾರ ಎಲ್ರಿಗೂ ಪ್ರಸಿದ್ಧ ಎಡಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಗೆ ಒಂದು ಬಹಳ ಅಪರೂಪವಾಗಿರುವಂತಹ ಮತ್ತು ಮುದ್ದಾಗಿರುವಂತಹ ಒಂದು ದೀಪನ ಪರಿಚಯ ಮಾಡ್ತೇನೆ. ಏನಪ್ಪ ವಿಶೇಷ ಈ ದೀಪದಲ್ಲಿ ಅಂದ್ರೆ ಇದು ದುರ್ಗಾ ದೀಪ. ಸಾಮಾನ್ಯವಾಗಿ ದುರ್ಗಾ ದೀಪ ನಮಸ್ಕಾರ ಅಂತ ಸುಮಾರು ಜನ ಮನೆಗಳಲ್ಲಿ ಮಾಡ್ತಾರೆ. ಕಂಬದ ದೀಪಗಳನ್ನಿಟ್ಟು ರವಿಕೆ ಅಥವಾ ಸೀರೆನಿಂದ ಹೊದಿಸಿ ಅಲಂಕಾರ ಮಾಡ್ತಾರೆ ದುರ್ಗಾ ದೀಪ ನಮಸ್ಕಾರಕ್ಕೆ. ಆದ್ರೆ ಹಳೆ ಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡುವಾಗ ದುರ್ಗಾ ದೀಪಗಳನ್ನ ನಂದಾದೀಪ ತರನೇ ಇಟ್ಟು ಇದನ್ನಲ್ಲೇ ಪೂಜೆ ವಿಧಾನಗಳನ್ನ ಮಾಡುತ್ತಿದ್ರು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅಥವಾ ಗಮನಿಸಿದ್ರೆ ಇಲ್ಲಿ ನಿಮ್ಗೆ 2 ನಾಗಗಳು ಕಾಣುತ್ತೆ, 2 ಸಿಂಹ ವಾಹನಗಳು ಕಾಣುತ್ತೆ. ಸಿಂಹಾಸನದ ಮೇಲೆ ದೇವಿ ಕುಳಿತಿರೋ ತರ ಪೀಠ ಪ್ರಭಾವಳಿ ತರ ಈ ದೀಪ ಇರುತ್ತೆ. ಇದರ ಹೆಸರು ದುರ್ಗಾ ದೀಪ ಅಥವಾ ದುರ್ಗಾ ನಂದಾ ದೀಪ. ಇದು ಸುಮಾರು 1/4 ಲೀಟರ್ಗಿಂತ ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಮತ್ತೆ ಇದರ ಲಕ್ಷಣಗಳು ಹಿಂದಿನಿಂದ ಈ ತರ ಕಾಣುತ್ತೆ, ಮತ್ತೆ ಬಾಟಮ್ ನಿಂದ ಈ ತರ ಇರುತ್ತೆ. ಮತ್ತೆ ಈ ಪ್ರಭಾವಳಿ ಅಥವಾ ದೀಪ ಬೇಡದಲ್ಲಿ ಇದನ್ನ ತೆಗಿಬಹುದು. ಬರೋ ದಿನಗಳಲ್ಲಿ ಇದೇ ತರ ಕಾಮಾಕ್ಷಿ ಅಮ್ಮನವರು ಅಥವಾ ಲಕ್ಷ್ಮಿ ಅಮ್ಮನವರು ವಿಗ್ರಹಗಳನ್ನು ಮಾಡಿಸ್ತೀವಿ. ಆ ಹಬ್ಬಗಳಿಗೆ ತಕ್ಕಂತೆ ಇದನ್ನ ಬದಲಾಯಿಸಿ ಆ ಇಷ್ಟ ದೇವತೆಗಳನ್ನ ಇಟ್ಟು ಪೂಜೆ ಮಾಡ್ಕೋಬಹುದು. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಆಗಿರುತ್ತೆ ಮತ್ತು ಸಾಲಿಡ್ ಆಗಿರುತ್ತೆ. ವರ್ಷಗಳಗಟ್ಲೆ ಬಾಳಿಕೆ ಬರುವಂತಹ ಸುಂದರವಾಗಿರುವಂತಹ ದುರ್ಗಾ ದೀಪ ಇದಾಗಿರುತ್ತೆ. So now you are watching a beautiful artifact and iconography of a Durga Deepa, which is very popular in South India, but not to be seen nowadays because of the rarity and availability. And this is a vintage replica and one of its kind, with the Simha sitting in front of the Devi along with the Nagas and the guardians. And this is also called as the Durga Nanda Deepa or Durga Deepa, which was generally used for Durga Deepa Namaskaras or Durga Pujas, and including Navaratri Pujas where Durga Devi is worshipped. And some people have the tradition of lighting the lamp for the complete 9 days without flaming it off. And for those purposes, this will serve the cause. And this is how it looks in the 360-degree point of view, with a beautiful Makar Torana and a vintage replica of a Durga Devi Chaturabhuja Haste here, seen with Trishula, Damruga, Khadga and Panapatra. And this can hold up to 250 to 300 ml of oil.